ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯಶೋ ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 8 ಶ್ಲೋಕ 5. ಸಾಧಯಿತ್ವಾ ಜಾತಶತ್ರೋಃ ಸ್ವಂ ರಾಜ್ಯಂ ಕಿತವೈಹೃತಂ ಘಾತಯಿತ್ವಾ ಸತೋ ರಾಜ್ಞಃ ಕಚಸ್ಪರ್ಶಃ ಕ್ಷತಾಯುಷಃ. ಬುದ್ಧಿವಂತನಾದ ಚತುರನಾದ ದುರ್ಯೋಧನ ಮತ್ತು ಅವನ ಪಕ್ಷದವರು ಮೋಸ ಮಾಡುವ ಮುಖೇನ ಯುಧಿಷ್ಠಿರನ ಸಾಮ್ರಾಜ್ಯವನ್ನು ಕಸಿದುಕೊಂಡರು. ಯುಧಿಷ್ಠಿರನಿಗೆ ಯಾವ ವೈರಿಯೂ ಇರಲಿಲ್ಲ. ಭಗವಂತನ ಕೃಪೆಯಿಂದಾಗಿ ಅವನು ತನ್ನ ರಾಜ್ಯವನ್ನು ಮರುಪಡೆದ ಮತ್ತು ಆ ದುರ್ಯೋಧನನ ಪಕ್ಷವನ್ನು ಸೇರಿದ್ದಂತಹ ಎಲ್ಲ ದುಷ್ಟ ಮೋಸಗಾರ ರಾಜರನ್ನು ಭಗವಂತ ಸಂಹರಿಸಿದ. ಇತರರು ಕೂಡ ಮೃತರಾದರು. ಯಾಕೆ? ದ್ರೌಪದಿಯ ಕೂದಲನ್ನು ಸ್ಪರ್ಶ ಮಾಡಿದ್ದ ಕಾರಣ ಅವರ ಆಯಸ್ಸು ಕಡಿಮೆ ಆಗಿದ್ದು ಇತರರು ಕೂಡ ಮೃತರಾದರು. ಅಂದರೆ ಯಾರ್ಯಾರು ಈ ದ್ರೌಪದಿಯ ಒಂದು ಸನ್ನಿವೇಶದಲ್ಲಿ ಪ್ರೋತ್ಸಾಹ ಮಾಡಿದ್ರು ಅಂಥವ್ರು ಎಲ್ಲರೂ ಕೂಡ ಅಂತೂ ಮೃತರಾದರು. ಮೂಲ ವಿಷಯದಲ್ಲಿ ಕೃಷ್ಣನೇ ಯುಧಿಷ್ಠಿರನಿಗೆ ತನ್ನ ರಾಜ್ಯವನ್ನು ಎಲ್ಲವನ್ನು ವಾಪಸ್ಸು ಕೊಡಿಸಿದ್ದು. ಸೊ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾರೆ. ಕಲಿಯುಗದ ಪ್ರಾರಂಭವಾಗೋಕ್ಕಿಂತ ಮುನ್ನ ಬ್ರಾಹ್ಮಣರು, ಹಸುಗಳು, ಸ್ತ್ರೀಯರು, ಮಕ್ಕಳು ಮತ್ತು ವೃದ್ಧರು ಇವರಿಗೆ ಸರಿಯಾದ ಸಂರಕ್ಷಣೆಯನ್ನು ಕೊಡಲಾಗ್ತಾ ಇತ್ತು. 5 1 2 3 4 5 ಬ್ರಾಹ್ಮಣರ ರಕ್ಷಣೆ. ಯಾಕೆ ಸಂರಕ್ಷಣೆ? ಯಾಕೆಂದರೆ ಅವರು ವರ್ಣ ಆಶ್ರಮದ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬರ್ತಾರೆ. ಹಾಗಾಗಿ ಅವರನ್ನು ರಕ್ಷಿಸಬೇಕು. ಹಸುಗಳನ್ನು ಯಾಕೆ ರಕ್ಷಿಸಬೇಕು? ಯಾಕೆಂದರೆ ಹಸುವಿಂದ ಹಾಲು ಬರುತ್ತೆ. ನಮ್ಮ ಮೆದುಳಿನ ಸೂಕ್ಷ್ಮವಾದ ಎಲ್ಲ ಅಂಶಗಳನ್ನು ಕಾಪಾಡೋದಕ್ಕೆ ಹಾಲು ಬೇಕು. ಯಾಕಂದರೆ ಅದರಿಂದಾಗಿಯೇ ಜನರು ಜೀವನದ ಉನ್ನತ ಧ್ಯೇಯಗಳನ್ನು ಅರ್ಥ ಮಾಡ್ಕೋಬೋದು. ಅಂದರೆ ನಾವು ಯಾರು, ಇಲ್ಲಿ ಯಾಕೆ ಬಂದಿದ್ದೀವಿ ಅಂತೆಲ್ಲ. ಹಸುವಿನ ಹಾಲು ಮುಖ್ಯ. ಎಮ್ಮೆಯ ಹಾಲು ಕುಡಿದ್ರೆ ಮನಸ್ಸು ಕೂಡ, ನಮ್ಮ ಬುದ್ಧಿ ಕೂಡ ಎಮ್ಮೆ ಥರ ಆಗಿಬಿಡುತ್ತೆ, ಜಡವಾಗಿ ಹೋಗುತ್ತೆ. ಹಸುವಿನ ಹಾಲು ಕುಡಿಬೇಕು. ಮತ್ತು ಹಸುವಿನ ಹಾಲು ಅಂದರೆ ನಂದಿನಿ ಹಾಲಲ್ಲ. ಹಸುವಿನ ಹಾಲಂದರೆ ಪ್ಯಾಕೆಟ್ ಹಾಲಲ್ಲ. ಸಂರಕ್ಷಿಸಲ್ಪಡ್ತಾ ಇರುವಂತಹ ದೇಸಿ ಹಸುಗಳ ಹಾಲು, ಅದು ಬೇಕಾಗಿರೋದು. ಆಮೇಲೆ ಸ್ತ್ರೀಯರ ಸಂರಕ್ಷಣೆ. ಯಾಕೆ? ಸಮಾಜದಲ್ಲಿ ಒಂದು ಪವಿತ್ರತೆಯನ್ನು ಉಳಿಸ್ಕೊಳ್ಳೋಕ್ಕೆ. ಯಾಕೆಂದರೆ ಆವಾಗ ಅವರಿಂದ ಒಳ್ಳೆಯ ಮಕ್ಕಳು ಜನ್ಮ ಪಡ್ಕೋತಾರೆ. ಅದರಿಂದ ಜೀವನದಲ್ಲಿ, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಜೀವನದಲ್ಲಿ ಪ್ರಗತಿ ಇವೆಲ್ಲವೂ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಅರ್ಜುನ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ವರ್ಣ ಸಂಕರ
ವರ್ಣಸಂಕರ ನರಕಾಯ ಇವ ಕುಲಜ್ಞಾನಂ ಕಲಸ್ಯ ಚ. ನರಕ ಸದೃಶ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಯಾರು ಗರ್ಭಧಾರಣ ಸಂಸ್ಕಾರ ಇಲ್ಲದೇ ಜನ್ಮ ಪಡ್ಕೊಂಡಿರುವಂತಹ ಮಕ್ಕಳು. ಆದರೆ ಸ್ತ್ರೀಯರು ಸಂಸ್ಕಾರಗಳಲ್ಲಿ ತೊಡಗಿದ್ರೆ ಆಗ ಇಂತಹ ಒಳ್ಳೆಯ ಜನಸಂಖ್ಯೆ ಸೃಷ್ಟಿಯಾಗುತ್ತೆ. ಅದು ಬಹಳ ಬಹಳ ಅವಶ್ಯಕವಾದದ್ದು. ಹಾಗಾಗಿ ಸ್ತ್ರೀಯರ ಸಂರಕ್ಷಣೆ, ಮಕ್ಕಳ ಸಂರಕ್ಷಣೆ. ಯಾಕೆಂದರೆ ಆ ಚಿಕ್ಕ ಮಕ್ಕಳಿಂದಾನೇ ಅವರು ಭಕ್ತಿಯಲ್ಲಿ ತೊಡಗಿದ್ರೆ ಆವಾಗ ಅವರು ಈ ಭೌತಿಕ ಬಂಧನದಿಂದ ಮುಕ್ತರಾಗ್ಬೋದು. ವಿಶೇಷವಾಗಿ ಇದು ಗರ್ಭಧಾನ ಸಂಸ್ಕಾರದಿಂದನೇ ಪ್ರಾರಂಭವಾಗುತ್ತೆ, ಪರಿಶುದ್ಧ ಜೀವನ. ಆಮೇಲೆ ವೃದ್ಧರು, ಯಾಕೆಂದರೆ ಅವರು ಇದು ನೋಡಿ ಬಹಳ ಮುಖ್ಯದು. ವೃದ್ಧರನ್ನು ಯಾಕೆ ರಕ್ಷಿಸಬೇಕು? ಯಾಕೆಂದರೆ ಅವರು ಮರಣಾನಂತರದ ಉನ್ನತ ಒಂದು ಜೀವನವನ್ನು ಪಡ್ಕೊಳ್ಳೋದಕ್ಕೆ, ಅವರಿಗೆ ಅವಕಾಶ ಕೊಡೋದಕ್ಕೆ, ಸಮಯ ಕೊಡೋದಕ್ಕೆ, ಅವಕಾಶ ಕೊಡೋದಕ್ಕೆ ವೃದ್ಧರನ್ನು ರಕ್ಷಿಸಬೇಕು. ಇವತ್ತಿನ ಕಾಲದಲ್ಲಿ ವೃದ್ಧರು ಏನು ಮಾಡ್ತಾರೆ? ಮಕ್ಕಳು ಮೊಮ್ಮಕ್ಕಳು, ಈ ಫಂಕ್ಷನ್ನು ಆ ಫಂಕ್ಷನ್ ಅಂತ ಸಮಯ ವ್ಯರ್ಥ ಮಾಡ್ತಾರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ವೃದ್ಧರನ್ನು ಯಾಕೆ ರಕ್ಷಿಸಬೇಕು? ಯಾಕಂದರೆ ಅವರಿಗೆ ಸಮಯ ಕೊಟ್ಟು, ಅವಕಾಶ ಕೊಟ್ಟು, ಅವರು ಮುಂದಿನ ಜನ್ಮಕ್ಕೋಸ್ಕರ, ಉನ್ನತ ಜನ್ಮಕ್ಕೋಸ್ಕರ ಅವರು ಶ್ರಮ ಪಡಬೇಕು. ಅಂದರೆ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೋಸ್ಕರ. ಇವಾಗ 5 ವರ್ಗದ ಜನರನ್ನು ಕೂಡ 5 ವರ್ಗಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಮತ್ತು ಈ ಒಂದು ಸನ್ನಿವೇಶದಲ್ಲಿ ಸ್ತ್ರೀಯರ ಅಪಮಾನ ಆಯಿತು, ಮಕ್ಕಳನ್ನು ಕೊಲ್ಲಲಾಯಿತು. ಸೊ ಹೀಗೆ ಬಹಳ ಆಗಬಾರ್ದಂಥ ಕೆಲಸಗಳು ಆಗಿವೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ರೀತಿ ಈ 5 ವರ್ಗದವರನ್ನು ರಕ್ಷಿಸೋದ್ರಿಂದ ಸಮಾಜ ನಿಜವಾದ ನಾಗರಿಕ ಸಮಾಜವಾಗುತ್ತೆ, ನಾಯಿ ಬೆಕ್ಕುಗಳ ಸಮಾಜವಾಗೋದಿಲ್ಲ ಅಂತ ಪ್ರಭುಪಾದರು ಬರಿತಾ ಇದ್ದಾರೆ. ಅಂತ ಇಲ್ಲಿ ಹೇಳ್ತಾರೆ, ಈ 5 ವರ್ಗದವರನ್ನು, ಇವರು ಅಮಾಯಕ ಜೀವಿಗಳು, ಇವರ ನಿಂದನೆಯಿಂದಲೂ ಕೂಡ ಒಬ್ಬ ತನ್ನ ಆಯಸ್ಸನ್ನು ಕಳ್ಕೋತಾನೆ ಅಂತ. 5 ವರ್ಗದವರು ಕಲಿಯುಗದಲ್ಲಿ ಅವರನ್ನು ಸರಿಯಾಗಿ ಸಂರಕ್ಷಿಸಲಾಗ್ತಾ ಇಲ್ಲ. ಹಾಗಾಗಿ ಪ್ರಭುಪಾದರು ಬರಿತಾ ಇದ್ದಾರೆ, ಈ ಪ್ರಸ್ತುತ ಜನಾಂಗದ ಒಂದು ಆಯಸ್ಸು ಕಡಿಮೆ ಆಗ್ತಾ ಇದೆ. ಬಹಳ ಮುಖ್ಯವಾದದ್ದು ಇದು. ಮತ್ತು ನಾನು ಹೇಳ್ದಂಗೆ ಸ್ತ್ರೀಯರಿಗೆ ಸರಿಯಾದ ಸಂರಕ್ಷಣೆಯನ್ನು ಕೊಡಲಿಲ್ಲ ಅಂದರೆ ವರ್ಣಸಂಕರ, ಬೇಡದೇ ಇರೋ ಮಕ್ಕಳು ಹುಟ್ಕೋತಾರೆ. ಮತ್ತು ಒಬ್ಬ ಪತಿವ್ರತೆ ಸ್ತ್ರೀಯ ಅಪಮಾನ ಮಾಡಿದ್ರೆ ಅದರಿಂದನೂ ಕೂಡ ಜೀವನದ ನಮ್ಮ ಆಯಸ್ಸು ಕಡಿಮೆ ಆಗುತ್ತಂತೆ. ದುಶ್ಯಾಸನ, ದುರ್ಯೋಧನ ತಮ್ಮ, ಅವನು ದ್ರೌಪದಿಗೆ ಅಪಮಾನ ಮಾಡ್ತಾನೆ. ಹಾಗಾಗಿ ಆ ಅವಮಾನದಲ್ಲಿ ತೊಡಗಿದ್ದಂಥ ಎಲ್ಲರ ಆಯಸ್ಸು ಕೂಡ ಕ್ಷೀಣಿಸಿತು. ಪ್ರಭುಪಾದ ಹೇಳ್ತಾರೆ, ಇವು ಭಗವಂತನ ಬಹಳ ಕಟ್ಟುನಿಟ್ಟಾದ ನಿಯಮಗಳು. ಇದನ್ನು ಯಾರೂ ಉಲ್ಲಂಘನೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ 5 ವಿಷಯಗಳು ಬಹಳ ಮುಖ್ಯ. ಇವತ್ತು ನಿಜವಾದ ಬ್ರಾಹ್ಮಣರಿಲ್ಲ, ಬಹಳ ಕಡಿಮೆ. ಹಾಗಾಗಿ ಅವರ ರಕ್ಷಣೆಯ ಪ್ರಶ್ನೆ ಇಲ್ಲ, ಅವರನ್ನು ಸೃಷ್ಟಿಸೋ ಪ್ರಶ್ನೆ ಇದೆ. ಇವಾಗ ಮೊದಲು ಬ್ರಾಹ್ಮಣರನ್ನು ಸೃಷ್ಟಿಸಬೇಕು. ಹಾಗಾಗಿ ಪ್ರಭುಪಾದರು ಇಸ್ಕಾನನ್ನು ಸ್ಥಾಪನೆ ಮಾಡಿದ್ರು. ಮತ್ತು ಇದರ ಮುಖೇನ ಯೋಗ್ಯ ಬ್ರಾಹ್ಮಣರನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಯೋಗ್ಯ ಬ್ರಾಹ್ಮಣರಂದರೆ ಬ್ರಾಹ್ಮಣರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವೈಷ್ಣವರು. ಆಮೇಲೆ ಎರಡನೇದು ಹಸುಗಳು. ಹೇಳ್ದಂಗೆ ಹಸುಗಳ ಸಂರಕ್ಷಣೆ ಬಹಳ ಮುಖ್ಯವಾದದ್ದು. ಇವತ್ತು ದೇಸಿ ಹಸುಗಳ ರಕ್ಷಣೆ ಆಗ್ತಾ ಇದೆ ಸ್ವಲ್ಪ ಬೇರೆ ಇದರಲ್ಲಿ. ಆದರೆ ಈ ಜರ್ಸಿ ಹಸುಗಳಿಂದ ಏನೂ ಪ್ರಯೋಜನ ಇಲ್ಲ, ಅವುಗಳ ಹಾಲಿಂದ ಏನೂ ಪ್ರಯೋಜನ ಇಲ್ಲ. ಅದರಲ್ಲಿ ಎಲ್ಲ ಪೌಷ್ಟಿಕಾಂಶಗಳೆಲ್ಲ ಹೆಚ್ಚು ಕಡಿಮೆ ಹೊರಟೋಗಿರುತ್ತೆ. ಮತ್ತು ಇಷ್ಟು ದೇಸಿ ಹಸುಗಳ ಹಾಲಿನಿಂದ ಒಬ್ಬರಿಗೆ ಸಿಗುವಂಥ ಲಾಭ ಅದರಿಂದ ಸಿಗಲ್ಲ. ಸ್ತ್ರೀಯರ ರಕ್ಷಣೆ ಇವತ್ತು ಇಲ್ಲವಾಗಿದೆ. ಕಾರಣಗಳು ಹಲವಾರು. ಮೊದಲು ಸ್ತ್ರೀಯರು ಯಾರ
ರಕ್ಷಣೆ ಅಡಿಯಲ್ಲಿ ಇರೋದಕ್ಕೆ ಇವತ್ತಿನ ಸಮಯದಲ್ಲಿ ಇಷ್ಟಪಡ್ತಾ ಇಲ್ಲ, ಸ್ವತಂತ್ರರಾಗಿರೋದಕ್ಕೆ ಇಷ್ಟಪಡ್ತಾರೆ. ಎಷ್ಟೊಂದು ಜನ ಸ್ತ್ರೀಯರು ಕೆಲಸಗಳಲ್ಲಿ ತೊಡಗಿರ್ತಾರೆ, ಹೆಚ್ಚಿನ ಜನರಿಗೆ ಶಿಫ್ಟ್ಗಳಿರುತ್ತೆ, ಮನುಷ್ಯರು ಓಡಾಡೋ ಸಮಯವೇ ಆಗಿಲ್ಲದೆ ಇರುವಂಥ ಸಮಯಗಳಲ್ಲಿ ಓಡಾಡಬೇಕಾಗತ್ತೆ. ವಿಶೇಷವಾಗಿ ಸ್ತ್ರೀಯರಂತೂ ಖಂಡಿತವಾಗಿಯೂ ಆ ಸಮಯದಲ್ಲಿ ಓಡಾಡಬಾರ್ದು, ಅಂಥ ಸಮಯದಲ್ಲಿ ಓಡಾಡ್ತಾರೆ, ರಕ್ಷಣೆ ಇಲ್ಲದೆ ಓಡಾಡ್ತಾರೆ. ಆಗಬಾರ್ದ ಘಟನೆಗಳು ನಡೆದರೆ ಇವಾಗ ಬಹಳ ಎಲ್ಲರಿಗೂ ದುಃಖ ಆಗುತ್ತೆ. ಆದರೂ ಕೂಡ ಜೀವನೋಪಾಯ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿಯವರು ಅಪಾಯವನ್ನು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಇದು ಕೂಡ ಮುಖ್ಯವಾದದ್ದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಸ್ತ್ರೀಯನ್ನು ತಂದೆ, ಮಗ, ಗಂಡ 3 ಜನರ ಯಾರು ಒಬ್ಬರು ಇರಬೇಕು ರಕ್ಷಿಸೋದಕ್ಕೆ. ಮಕ್ಕಳ ಸಂರಕ್ಷಣೆ ಬಹಳ ಮುಖ್ಯವಾದದ್ದು, ಆದರೆ ಅದು ಗರ್ಭಧಾರಣ ಸಂಸ್ಕಾರದಿಂದ ಪ್ರಾರಂಭವಾಗಬೇಕು. ಹಾಗಾಗಿ ಇದು ಬಹಳ ಮುಖ್ಯ. ನಾನು ಹೇಳ್ದಂಗೆ ಯಾರು ಮದುವೆ ಆಗ್ತಾ ಇರೋರಿಗೆ ಫಸ್ಟು ನೀವು ಅವ್ರಿಗೆ ಗರ್ಭಧಾರಣ ಸಂಸ್ಕಾರದ ಪುಸ್ತಕ ಇದೆ ಇಂಗ್ಲೀಷಲ್ಲಿ, ಅದನ್ನು ಕೊಡಬೇಕು ಗಿಫ್ಟ್. ಯಾಕಂದರೆ ಆಗಲೇ ನಾವು ಈ ಒಂದು ಸಮಾಜವನ್ನು ರಕ್ಷಿಸೋಕೆ ಸಾಧ್ಯ, ಉತ್ತಮ ಪೀಳಿಗೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ವೃದ್ಧರು, ಮನೆಯಲ್ಲಿರೋ ವೃದ್ಧರಿಗೆ ದಯವಿಟ್ಟು ಭಕ್ತಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ. ನನ್ನ ಮಗುನ ನೋಡ್ಕೊ, ನನ್ನ ಮೊಮ್ಮಗುನ ನೋಡ್ಕೊ, ಇವ್ರು ನೋಡ್ಕೊ, ಅವ್ರು ನೋಡ್ಕೊ ಅಂತ ಸಮಯ ವ್ಯರ್ಥ ಮಾಡಬೇಡಿ ಅವ್ರದ್ದು. ಅವರಿಗೆ ಎಷ್ಟು ಸಮಯ ಇದೆ ಅಂತ ನಮಗೆ ಗೊತ್ತಿಲ್ಲ. ಇರೋ ಸಮಯವೆಲ್ಲವನ್ನು ಕೂಡ ಭಕ್ತಿಯಲ್ಲಿ ತೊಡಗಿಸ್ಬೇಕು ಅವರು. ಇದು ಬಹಳ ಮುಖ್ಯ. ಓಕೆ, ಸೊ ಹಾಗಾಗಿ 5 ಮುಖ್ಯ ಅಂಶಗಳು ಮುಖ್ಯವಾದವು. ಶ್ಲೋಕ 6. ಯಾಜಯಿತ್ವಾಶ್ವಮೇಧೈಸ್ತಂ ತ್ರಿಭಿರುತ್ತಮಕಲ್ಪಕೈಃ ತದ್ಯಶಃ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್. ಕೃಷ್ಣ ಮಹಾರಾಜ ಯುಧಿಷ್ಠಿರ 3 ಅಶ್ವಮೇಧ ಯಜ್ಞಗಳನ್ನು ಮಹಾರಾಜ ಯುಧಿಷ್ಠಿರಿಂದ ಮಾಡಿಸ್ತಾನೆ. ಮತ್ತು ಅವನ ಒಂದು ಖ್ಯಾತಿ ಎಲ್ಲ ದಿಕ್ಕುಗಳಲ್ಲೂ ಇಂದ್ರನಂತೆ ಖ್ಯಾತಿ ಎಲ್ಲ ದಿಕ್ಕುಗಳಲ್ಲೂ ಹರಡುವಂತೆ ಮಾಡ್ತಾನೆ. ಇಂದ್ರ 100 ಅಂತಹ ಯಜ್ಞಗಳನ್ನು ಮಾಡಿರ್ತಾನೆ, ಅಶ್ವಮೇಧ ಯಜ್ಞ. ಯಾರು ಇಂದ್ರನ ಸ್ಥಾನವನ್ನು ತಗೋಬೇಕು, ಅವನು 100 ಯಜ್ಞಗಳನ್ನು ಮಾಡಿರುವಂತಹ ವ್ಯಕ್ತಿ ಇಂದ್ರನ ಸ್ಥಾನವನ್ನು ತಗೋಬೋದು. ಹಾಗಾಗಿ ಇಂದ್ರ ಸಾಮಾನ್ಯವಾಗಿ ನೋಡ್ತೀವಿ ಪೃಥು ಮಹಾರಾಜನ ಸನ್ನಿವೇಶದಲ್ಲಿ, ಬೇರೆ ಸನ್ನಿವೇಶಗಳಲ್ಲಿ ಅವನು ಯಾರು ಸ್ವಲ್ಪ ಈ ರೀತಿ ಹೆಚ್ಚಿನ ಯಜ್ಞಗಳನ್ನು ಮಾಡ್ತಾಯಿದ್ರೆ ಅವರಿಗೆ ಅಡೆತಡೆ ಆಗ್ತಾನೆ. ಆದರೆ ಇಲ್ಲಿ ಕೃಷ್ಣ ಮಹಾರಾಜ ಯುಧಿಷ್ಠಿರಿಂದ ಕೇವಲ 3 ಅಶ್ವಮೇಧ ಯಜ್ಞಗಳನ್ನು ಮಾಡಿಸ್ತಾನೆ, ಆದರೆ ಬಹಳ ಅದ್ಭುತವಾಗಿ ನೆರವೇರಿಸಿರುವಂಥ ಯಜ್ಞಗಳಾಗಿರುತ್ತವೆ ಅವು. ಆದರೆ 3 ಮಹಾರಾಜ ಯುಧಿಷ್ಠಿರ 3 ಯಜ್ಞ ಮಾಡಿದ್ದು, ಇಂದ್ರ 100 ಯಜ್ಞ. ಆದರೂ ಕೂಡ ಯುಧಿಷ್ಠಿರ ಮಹಾರಾಜನನ್ನು ಆ ಇಂದ್ರನ ಜೊತೆ ಹೋಲಿಸಲಾಗ್ತಾ ಇದೆ ಈ ಶ್ಲೋಕದಲ್ಲಿ. ಐಶ್ವರ್ಯದಲ್ಲಿ ಅವನು ಇಂದ್ರದೇವ ಮಹಾರಾಜ ಯುಧಿಷ್ಠಿರನಿಗಿಂತ 10,000 ಲಕ್ಷ ಪಟ್ಟು ಹೆಚ್ಚು ಐಶ್ವರ್ಯವನ್ನು ಹೊಂದಿದ್ದ. ಆದರೂ ಕೂಡ ಯುಧಿಷ್ಠಿರ ಮಹಾರಾಜನ ಖ್ಯಾತಿ ಅವನಿಗಿಂತ ಕಡಿಮೆ ಏನಿರಲಿಲ್ಲ. ಅದಕ್ಕೆ ಕಾರಣ ಏನು? ಯಾಕಂದರೆ ಅವನು ಭಗವಂತನ ಶುದ್ಧ ಭಕ್ತನಾಗಿದ್ದ. ಹಾಗಾಗಿ ಮತ್ತು ಅವನ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಅವನು ಇಂದ್ರದೇವನ ಸ್ಥಾನಕ್ಕೆ ಅವನು ಸರಿಸಾಟಿಯಾಗಿದ್ದ. 3 ಯಜ್ಞಗಳನ್ನು ಮಾಡಿದರೂ ಕೂಡ ಇದು ಭಕ್ತನ ವಿಶೇಷವಾದ ಒಂದು ಸ್ಥಾನ. ಭಗವಂತ ಎಲ್ಲರಿಗೂ ಸಮ, ಆದರೆ ಭಗವಂತನ ಭಕ್ತ ಯಾವಾಗಲೂ ಅವನು ಭಗವಂತನ ಸಂಪರ್ಕದಲ್ಲಿರೋದ್ರಿಂದ ಅವನು ಇತರರಿಗಿಂತ ಹೆಚ್ಚು ಗೌರವಿಸಲ್ಪಡ್ತಾನೆ ಭಕ್ತ. ಹೇಗೆ ಅಂದರೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಸಮವಾಗಿ ಹರಡುತ್ತವೆ, ಆದರೆ ಕೆಲವು ಜಾಗಗಳು ಅಂಧಕಾರದಲ್ಲೇ ಇರುತ್ತವೆ. ಇದು ಸೂರ್ಯನ ತಪ್ಪಲ್ಲ, ಆದರೆ ಆ ಜಾಗ ಸೂರ್ಯನ ಕಿರಣಗಳನ್ನು ಅಥವಾ ಪ್ರಕಾಶವನ್ನು ಸ್ವೀಕರಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಯಾರು 100% ಭಗವಂತನ ಭಕ್ತರು, ಅವರು ಭಗವಂತನ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತು ಭಗವಂತನ ಕೃಪೆ ಎಲ್ಲ ಕಡೆ ಸಮವಾಗಿ ವಿತರಿಸಲ್ಪಡುತ್ತೆ, ಆದರೆ ಸ್ವೀಕಾರ ಮಾಡೋವನ ಮೇಲೆ ಅದು ಅವಲಂಬಿತವಾಗಿದೆ. ಯಾರು ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗತರಾಗಿರ್ತಾರೋ ಅವರು ಕೃಷ್ಣನ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತಾರೆ. ಇತರರಿಗೂ ಕೂಡ ಅದೇ ಕೃಪೆ ಲಭ್ಯವಿದೆ, ಆದರೆ ಅವ್ರಿಗದು ಬೇಡ.
ಶ್ಲೋಕ 7. ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಸೈನ್ಯೋದ್ಧವ ಸಂಯುತಃ ದ್ವೈಪಾಯನಾದಿಭಿರ್ವಿಪ್ರೈಃ ಪೂಜಿತೈ ಪ್ರತಿಪೂಜಿತಃ. ಆಮೇಲೆ ಕೃಷ್ಣ ಹೊರಡಕ್ಕೆ ಸಿದ್ಧನಾಗ್ತಾನೆ. ಅವನು ಪಾಂಡವರನ್ನು ಕರೀತಾನೆ. ಮತ್ತು ಬ್ರಾಹ್ಮಣರು ಅವನಿಗೆ ಪೂಜೆಯನ್ನು ಮಾಡಿದ ಬಳಿಕ ವ್ಯಾಸದೇವರ ನೇತೃತ್ವದಲ್ಲಿದ್ದ ಬ್ರಾಹ್ಮಣರು ಅವನನ್ನು ಪೂಜಿಸಿದ ಬಳಿಕ ಭಗವಂತ ಪ್ರತಿಪೂಜಿಸ್ತಾನೆ, ಅವರನ್ನು ಪ್ರತಿಸ್ಪಂದಿಸ್ತಾನೆ. ಆಮೇಲೆ ಹೊರಡಕ್ಕೆ ಸಿದ್ಧನಾಗ್ತಾನೆ ಪಾರಕ್ಕಾಗಿ. ಕೃಷ್ಣ ಕ್ಷತ್ರಿಯನಾಗಿದ್ದ, ಹಾಗಾಗಿ ಬ್ರಾಹ್ಮಣರು ಅವನನ್ನು ಪೂಜಿಸಬಾರ್ದಾಗಿತ್ತು. ಯಾಕಂದರೆ ಬ್ರಾಹ್ಮಣರು ಕ್ಷತ್ರಿಯರಿಗಿಂತ ಶ್ರೇಷ್ಠ ಸ್ಥಾನ ವರ್ಣಾಶ್ರಮದಲ್ಲಿ. ಆದರೆ ವ್ಯಾಸದೇವರ ನೇತೃತ್ವದಲ್ಲಿದ್ದ ಆ ಬ್ರಾಹ್ಮಣರು ಅವರಿಗೆ ಗೊತ್ತಿತ್ತು ಕೃಷ್ಣ ಸಾಮಾನ್ಯ ಕ್ಷತ್ರಿಯ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅಂತ. ಹಾಗಾಗಿ ಅವರು ಅವನನ್ನು ಪೂಜಿಸ್ತಾರೆ. ಆದರೆ ಸಮಾಜ ಒಂದು ವರ್ಣಾಶ್ರಮದ ನಿಯಮಗಳ ಪ್ರಕಾರ ಭಗವಂತ ಏನು ಮಾಡ್ತಾನೆ, ಅವರನ್ನು ಪೂಜಿಸ್ತಾನೆ. ಎಲ್ಲರೂ ಕೂಡ ಭಗವಂತನನ್ನು ಗೌರವಿಸಬೇಕು. ಆದರೆ ಯಾವಾಗಲೂ ಕೃಷ್ಣ ಭೌತಿಕ ಜಗತ್ತಿನಲ್ಲಿದ್ದಾಗ ಅವನು ಸಾಮಾನ್ಯ ವ್ಯಕ್ತಿಯಂತೆ ಎಲ್ಲ ಧರ್ಮ ತತ್ವಗಳನ್ನು ಪಾಲನೆ ಮಾಡೋವನು. ಹಾಗಾಗಿ ಅವನು ಆ ರೀತಿಯಲ್ಲಿ ಮಾಡ್ತಾನೆ. ಅದರಿಂದ ಮಹಾಜನ ಏನಗತಸ್ಯ ಪಂತಹ, ಅವನು ಹಾಗೆ ಮಾಡೋದ್ರಿಂದ ಬೇರೆಯವರು ಅವನನ್ನು ನೋಡಿ ಕಲ್ತ್ಕೋಬೇಕು ಅನ್ನೋ ಉದ್ದೇಶ. ಭಗವಂತನೇ ಮಾಡ್ತಿರುವಾಗ ನಾವು ಯಾಕೆ ಮಾಡಬಾರ್ದು, ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಶ್ಲೋಕ 8. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ ಉಪಲೇಭೇಭಿಧಾವಂತೀಂ ಉತ್ತರಾಂ ಭಯ ವಿಫಲಾಂ. ಅವನು ರಥವನ್ನು ಏರಿದ ತಕ್ಷಣ ಭಯಗ್ರಸ್ತಳಾಗಿದ್ದ ಉತ್ತರ ಅವನೆಡೆಗೆ ಓಡಿ ಬರ್ತಾ ಇರೋದನ್ನು ನೋಡ್ತಾನೆ. ಆತುರದಿಂದ ಬರ್ತಾ ಇರೋದನ್ನು ನೋಡ್ತಾನೆ ಕೃಷ್ಣ. ಬಹಳ ಮುಖ್ಯವಾದ ಒಂದು ವಾಕ್ಯ ಪ್ರಭುಪಾದರು ಬರಿತಾ ಇದ್ದಾರೆ. ಪಾಂಡವರ ಕುಟುಂಬದ ಎಲ್ಲ ಸದಸ್ಯರು ಕೃಷ್ಣನ ರಕ್ಷಣೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದರು. ಹಾಗಾಗಿ ಭಗವಂತ ಅವರನ್ನು ಎಲ್ಲ ಸನ್ನಿವೇಶಗಳಲ್ಲೂ ಪರಿಸ್ಥಿತಿಗಳಲ್ಲೂ ರಕ್ಷಿಸ್ದ. ಭಗವಂತ ಎಲ್ಲರನ್ನೂ ರಕ್ಷಿಸ್ತಾನೆ. ಆದರೆ ಯಾರು ಅವನ ಮೇಲೆ ವಿಶೇಷವಾಗಿ ಅವಲಂಬಿತರಾಗಿದ್ದಾರೋ ಅವನನ್ನು ಭಗವಂತ ವಿಶೇಷವಾಗಿ ರಕ್ಷಿಸ್ತಾನೆ. ಪ್ರಭುಪಾದರು ಬರೀತಾರೆ, ಒಬ್ಬ ತಂದೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರೋ ಭಕ್ತನಿಗೆ ಹೆಚ್ಚು ಗಮನವನ್ನು ನೀಡ್ತಾನೆ. ಇದು ಬಹಳ ಮುಖ್ಯ. ಸಂಪೂರ್ಣವಾದ ಅವಲಂಬನೆ. ಆಗ ಭಗವಂತ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ. ಹಾಗಾಗಿ ಎಲ್ಲ ಪರಿಸ್ಥಿತಿಗಳಲ್ಲೂ ಅವನು ಪಾಂಡವರ ಕುಟುಂಬದವರನ್ನು ರಕ್ಷಿಸ್ತಾನೆ. ಬರೀ ಪಾಂಡವರು ಮಾತ್ರ ಅಲ್ಲ, ಅವರ ಕುಟುಂಬದವರೆಲ್ಲರೂ ಕೂಡ ಅಷ್ಟು ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದಂಥವ್ರು. ಇದು ಬಹಳ ಮುಖ್ಯವಾದದ್ದು ನಮಗೆ. ಯಾವಾಗಲೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ. ಇವಾಗ ನಾವಿಲ್ಲಿ ಉಡಿಮಾವಿನಲ್ಲಿ ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರತಿನಿತ್ಯ ಏನೋ ಒಂದು ಅಡೆತಡೆ, ಈಗಲೂ ಕೂಡ ಒಂದು ಅಡೆತಡೆ ಇದೆ ಇವಾಗ ಸದ್ಯಕ್ಕೆ. ಆದರೆ ನಮಗೆ ಇಷ್ಟೊಂದು ಭಗವಂತನ ಮೇಲೆ ನಂಬಿಕೆ ಇಲ್ಲವೇನೋ. ಹಾಗಾಗಿ ಭಗವಂತ ನಮ್ಮನ್ನು ಈ ಥರ ಪರೀಕ್ಷೆಯಲ್ಲಿ ಹಾಕಿ ನಮ್ಮ ಶ್ರದ್ಧೆಯನ್ನು ಹೆಚ್ಚಿಸ್ತಾ ಇದ್ದಾನೆ. ಪಾಂಡವರ ಕುಟುಂಬದವರಿಗೆ ಯಾವ ಆ ಥರ ಸಮಸ್ಯೆ ಇರಲಿಲ್ಲ. ಅವರು ಸಂಪೂರ್ಣವಾಗಿ ಭಗವಂತನಲ್ಲಿ ಅವರಿಗೆ ಶ್ರದ್ಧೆ ಇತ್ತು. ಹಾಗಾಗಿ ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿತರಾಗಿತ್ತು. ಮತ್ತು ಭಗವಂತ ಅದಕ್ಕೆ ಪ್ರತಿಸ್ಪಂದಿಸ್ತಾನೆ, ಪ್ರತಿಕ್ರಿಯಿಸ್ತಾನೆ. 9. ಉತ್ತರೋವಾಚ ಪಾಹಿ ಪಾಹಿ ಮಹಾಯೋಗಿನ್ ದೇವ ಜಗತ್ಪತೆ ನಾಣ್ಯಂ ತ್ವದ್ಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಪಾಹಿ ಪಾಹಿ ಮಹಾಯೋಗಿನ್ ಉತ್ತರ ಹೇಳ್ತಿದ್ದಾಳೆ. ಪಾಹಿ ಕಾಪಾಡು ಮಹಾಯೋಗಿ ನೀನು. ಯೋಗಿ ಅಂದರೆ ಎಲ್ಲ ಥರ ಶಕ್ತಿಗಳನ್ನು ಹೊಂದಿರೋ ನೀನು.
ದಯವಿಟ್ಟು ನನ್ನನ್ನು ಕಾಪಾಡು ಕಾಪಾಡು. ದೇವದೇವ ಜಗತ್ಪತಿ, ನೀನು ಈ ಜಗತ್ತಿನ ಪತಿ, ದೇವದೇವ, ದೇವಾದಿದೇವ ನೀನು, ದಯವಿಟ್ಟು ನನ್ನನ್ನು ರಕ್ಷಿಸಿ. ಯಾಕೆ? ಅನ್ಯಂ ನ ಅನ್ಯಂ ತ್ವತ್ ಅಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಈ ಮೃತ್ಯುವಿನ ಹಿಡಿತದಿಂದ ನನ್ನನ್ನು ರಕ್ಷಿಸೋದಕ್ಕೆ ಇನ್ಯಾರೂ ಇಲ್ಲ. ಯಾರೂ ನನ್ನನ್ನು ರಕ್ಷಿಸೋಕೆ ಸಾಧ್ಯ ಇಲ್ಲ. ಈ ದ್ವಂದ್ವಗಳ ಒಂದು ಜಗತ್ತಿನಲ್ಲಿ ನನ್ನನ್ನು ಮರಣದಿಂದ ರಕ್ಷಿಸೋದಕ್ಕೆ ಬೇರೆ ಯಾರೂ ಇಲ್ಲ, ಬೇರೆ ಯಾರಿಂದಲೂ ಅದು ಸಾಧ್ಯ ಇಲ್ಲ. ಹಾಗಾಗಿ ಪಾಹಿ ಪಾಹಿ. ಭೌತಿಕ ಜಗತ್ತು ದ್ವಂದ್ವದ ಜಗತ್ತು. ಅಂದರೆ ಇಲ್ಲಿ ಜಡ ಮತ್ತು ಚೇತನ ಎರಡೂ ಇದೆ. ಆಧ್ಯಾತ್ಮಿಕ ಜಗತ್ತಲ್ಲಿ ಕೇವಲ ಚೇತನ ಇದೆ, ಯಾವ ಭೌತಿಕ ಗುಣಗಳು ಇಲ್ಲ ಅಲ್ಲಿ. ಇಲ್ಲಿ ಎಲ್ಲರೂ ಕೂಡ ಜಗತ್ತಿನ ಸ್ವಾಮಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೇವಲ ಭಗವಂತ ಒಬ್ಬನೇ ಸ್ವಾಮಿ, ಎಲ್ಲರೂ ಕೂಡ ಅವನ ಸೇವಕರು. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅಸೂಯಾಪರರು. ಮತ್ತು ಜಡ ಮತ್ತು ಚೇತನ ಎರಡೂ ಇರೋದ್ರಿಂದ ಮರಣ ಅನ್ನೋದು ಅನಿವಾರ್ಯ. ಹಾಗಾಗಿ ಶರಣಾಗತ ಆತ್ಮನಿಗೆ ಅಭಯವನ್ನು ನೀಡೋವನು ಕೇವಲ ಕೃಷ್ಣ. ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಈ ಮರಣದ ಕೈಗಳಿಂದ ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೇವಲ ಅವನು ಭಗವಂತನ ಪಾದಪದ್ಮಗಳಿಗೆ ಶರಣಾಗತನಾಗಿದ್ದರೆ ಮಾತ್ರ ಅದು ಸಾಧ್ಯ. ಮತ್ತು ಭಕ್ತನಾದವನು ನಿಜವಾಗಿಯೂ ಅವನು ಸಾಯುವುದೇ ಇಲ್ಲ. ಧ್ರುವರಾಜ ತನ್ನ ಕೊನೆಯ ಸಮಯದಲ್ಲಿ ಮೃತ್ಯು ಬರುತ್ತೆ, ಆದರೆ ಅವನು ಅಷ್ಟೊತ್ತಿಗೆ ಪರಿಪೂರ್ಣತೆಯನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ. ಮೃತ್ಯುವಿನ ಮೇಲೆ ಕಾಲಿಟ್ಟು ಅವನು ಆ ವೈಕುಂಠ ವಿಮಾನವನ್ನು ಏರ್ತಾನೆ. ಹಾಗಾಗಿ ಯಾರು ಭಗವಂತನಿಗೆ ಶರಣಾಗತರಾಗಿದ್ದಾರೋ ಅವರು ಮಾತ್ರ ಮರಣವನ್ನು ಜಯಿಸೋಕ್ಕೆ ಸಾಧ್ಯ, ಬೇರೆಯವರಿಂದ ಸಾಧ್ಯ ಇಲ್ಲ. ಅದು ಕೇವಲ ಕೃಷ್ಣನ ಕೃಪೆಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಮತ್ತು ಇದನ್ನು ತಿಳಿದಿದ್ದಂತಹ ಪಾಂಡವರ ಕುಟುಂಬದವರು ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದರು. ಯಾಕಂದರೆ ಇನ್ಯಾರೂ ಇಲ್ಲ ರಕ್ಷಿಸೋಕ್ಕೆ. ನೋಡಿ, ಅವರು ಪಾಂಡವರಿದ್ದರು ಇನ್ನೂ ಭೌತಿಕ ಜಗತ್ತಿನ ಮೇಲೆ, ಆದರೆ ಉತ್ತರ ಅವರು ಯಾರ ಹತ್ರನೂ ಹೋಗಲಿಲ್ಲ. ನೇರವಾಗಿ ಕೃಷ್ಣ ಹತ್ರ ಓಡ್ಬಂದು. ಅವ್ರಿಗೆ ಗೊತ್ತು, ಎಲ್ಲರಿಗಿಂತ ನಿಜವಾದ ಒಂದು ರಕ್ಷಣೆ ಖಾತ್ರಿ ಕೇವಲ ಕೃಷ್ಣನ ಹತ್ರ ಬಂದಾಗ. ಬೇರೆಯವರೆಲ್ಲ ಭೌತಿಕವಾಗಿ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿರೋರು ಇರ್ಬೋದು, ಆದರೂ ಕೂಡ ಗ್ಯಾರಂಟಿ ಏನೂ ಇಲ್ಲ. ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಓ ನನ್ನ ಪ್ರಭು, ನೀನು ಸರ್ವಶಕ್ತ. ಒಂದು ಶರ ಅಂದರೆ ಬಾಣ, ತಪ್ತ ಶರ ಉರಿತಿರೋವಂಥ ಬಾಣ ಅಂದರೆ ಬ್ರಹ್ಮಾಸ್ತ್ರ. ಅದು ನನ್ನ ಕಡೆ ಬಹಳ ವೇಗವಾಗಿ ಬರ್ತಾ ಇದೆ. ನನ್ನ ಪ್ರಭು, ಅದು ನನ್ನನ್ನು ವೈಯಕ್ತಿಕವಾಗಿ ಸುಟ್ಟು ಹಾಕಲಿ. ನೀನು ಇಚ್ಛೆ ಪಟ್ಟರೆ ದಯವಿಟ್ಟು ನನ್ನ ಗರ್ಭದಲ್ಲಿರುವಂತಹ ಭ್ರೂಣವನ್ನು ನೀನು ಕಾಪಾಡಬೇಕು, ದಯವಿಟ್ಟು ಕಾಪಾಡು. ಈ ಒಂದು ಕೃಪೆ ನನಗೆ, ಈ ಒಂದು ಅನುಗ್ರಹವನ್ನು ನನಗೆ ನೀಡು ಅಂತ ಪ್ರಾರ್ಥನೆ ಮಾಡ್ತಿದ್ದಾಳೆ. ನೋಡಿ, ಉತ್ತರ ಹೇಳ್ತಾ ಇದ್ದಾಳೆ, ನಾನು ಮೃತಳಾದರೆ ಪರವಾಗಿಲ್ಲ, ನನ್ನ ಗರ್ಭದಲ್ಲಿರೋ ಮಗು ಸಾಯಬಾರ್ದು. ಭಾರತದಲ್ಲಿ ಪ್ರಭುಪಾದರು ಬರೀತಾರೆ, ಇದು ಈ ಘಟನೆ ಅಭಿಮನ್ಯುವಿನ ಮರಣವಾದ ಬಳಿಕ ಆಗಿದ್ದು. ಅಭಿಮನ್ಯುವಿನ ಪತ್ನಿ ಉತ್ತರ ಅಭಿಮನ್ಯುವಿನ ಜೊತೆ ಅವಳು ಸಾಯಬೇಕಾಗಿತ್ತು. ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಮತ್ತು ಮಹಾರಾಜ ಪರೀಕ್ಷಿತಂಥ ಮಹಾಭಕ್ತ ಅವಳ ಗರ್ಭದಲ್ಲಿದ್ದರಿಂದ ಅವಳು ಅವನಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಬದ್ಧಳಾಗಿ ಅವಳು ತನ್ನ ಶರೀರವನ್ನು ತ್ಯಜಿಸಲಿಲ್ಲ.
ಒಂದು ಮಗುವಿನ ತಾಯಿಗೆ ಆ ಮಗುವಿಗೆ ಎಲ್ಲ ರೀತಿಗಳಲ್ಲೂ ರಕ್ಷಣೆ ಕೊಡೋ ಒಂದು ಮಹಾ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಉತ್ತರ ಯಾವ ನಾಚಿಕೆ ಇಲ್ಲದೆ ಕೃಷ್ಣ ಹತ್ರ ಓಡಿ ಬಂದು ಮುಕ್ತವಾಗಿ ಕೇಳ್ತಾ ಇದ್ದಾಳೆ, ಪಾಹಿ ಪಾಹಿ ಮಹಾಭಾವ, ದಯವಿಟ್ಟು ರಕ್ಷಣೆ ಕೊಡು ನನಗೆ. ಉತ್ತರ ವಿರಾಟ ರಾಜನ ಮಗಳು, ಒಬ್ಬ ಮಹಾವೀರನ ಪತ್ನಿ, ಮತ್ತು ಕೊನೆಗೆ ಅವಳು ಒಬ್ಬ ರಾಜ ಭಕ್ತನ ತಾಯಿ. ಹಾಗಾಗಿ ಅವಳು ಎಲ್ಲ ರೀತಿಯಲ್ಲೂ ಅವಳು ಸೌಭಾಗ್ಯವಂತಳಾಗಿದ್ಲು. ಆದರೂ ಈ ಸನ್ನಿವೇಶದಲ್ಲೂ ಅವಳು ಯಾವ ಹಿಂಜರಿಕೆ ಇಲ್ಲದೆ ತನ್ನ ಒಂದು ಕರ್ತವ್ಯವನ್ನು ನೆರವೇರಿಸುವ ಉದ್ದೇಶದಿಂದ ಕೃಷ್ಣನ ಹತ್ರ ಬಂದು ಅವನ ರಕ್ಷಣೆಗಾಗಿ ಕೋರ್ತಾ ಇದ್ದಾಳೆ. 11 ಸೂತ ಉವಾಚ ಉಪಧಾರ್ಯವಚಸ್ತಸ್ಯ ಭಗವಾನ್ ಭಕ್ತವತ್ಸಲಃ ಅಪಾಂಡವಂ ಇದಂ ಕರ್ತುಂ ದ್ರೋಣೇರಸ್ತ್ರಂ ಅಬುಧ್ಯತ. ಸೂತ ಗೋಸ್ವಾಮಿಯರು ಹೇಳ್ತಾರೆ, ಅವಳ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಬಳಿಕ ಕೃಷ್ಣ ಯಾರು ತನ್ನ ಭಕ್ತರೆಡೆಗೆ ಯಾವಾಗಲೂ ಅಕ್ಕರೆಯನ್ನು ತೋರ್ತಾನೋ ಆ ಕೃಷ್ಣ, ಅವನಿಗೆ ತಕ್ಷಣ ಗೊತ್ತಾಯಿತು ಇದು ಅಶ್ವತ್ಥಾಮನ ಕೆಲಸ. ಪಾಂಡವರ ಕುಟುಂಬದ ಕೊನೆಯ ಒಂದು ಶಿಶುವನ್ನು ಕೊಲ್ಲೋ ಉದ್ದೇಶದಿಂದ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಅನ್ನೋದನ್ನು ಕೃಷ್ಣನಿಗೆ ಗೊತ್ತಾಯಿತು. ಇಲ್ಲಿ ಕೃಷ್ಣನನ್ನು ಭಕ್ತವತ್ಸಲ ಅಂತ ಇಲ್ಲಿ ವರ್ಣಿಸಲಾಗ್ತಾ ಇದೆ. ಕೃಷ್ಣ ಭಕ್ತವತ್ಸಲ, ಯಾವಾಗಲೂ ಭಕ್ತರಿಗೆ ಅಕ್ಕರೆಯನ್ನು ತೋರೋನು, ಪ್ರೀತಿಯನ್ನು ತೋರೋನು. ತಾತ್ಪರ್ಯ, ಭಗವಂತ ಎಲ್ಲರೆಡೆಗೂ ನಿಷ್ಪಕ್ಷಪಾತಿ, ಅಂದರೆ ಇಂಪಾರ್ಷಿಯಲ್. ಆದರೂ ಕೂಡ ಅವನು ತನ್ನ ಭಕ್ತರೆಡೆಗೆ ವಿಶೇಷ ಒಲವನ್ನು ಹೊಂದಿರ್ತಾನೆ. ಅವ್ರ ಕಡೆ ಸ್ವಲ್ಪ ವಾಲ್ತಾನೆ ಅವನು. ಯಾಕೆ? ಎಲ್ಲರ ಒಳಿತಿಗಾಗಿ ಇದು ಅವಶ್ಯಕ. ಇದು ಭಾಳ ಮುಖ್ಯವಾದ ಒಂದು ವಾಕ್ಯ ಪ್ರಭುಪಾದ ಬರಿತಾ ಇದ್ದಾರೆ. ಎಲ್ಲರ ಒಳಿತಿಗಾಗಿ ಭಗವಂತ ಭಕ್ತರೆಡೆಗೆ ಒಂದು ರೀತಿಯಲ್ಲಿ ಪಾರ್ಶಿಯಾಲಿಟಿ, ಪಕ್ಷಪಾತ ಮಾಡೋದು ಅವಶ್ಯಕ. ಯಾಕೆ? ಎಲ್ಲರ ಒಳಿತಿಗಾಗಿ. ಉದಾಹರಣೆಗೆ ಇವಾಗ ಈ ಜಗತ್ತಿನಲ್ಲಿ ಇವಾಗ ಪ್ರಚಾರ ಮಾಡ್ತಾ ಇರೋಂಥ ಭಕ್ತರು, ಇವಾಗ ಪ್ರಚಾರ ಮಾಡ್ತಾ ಇರೋಂಥ ಭಕ್ತರನ್ನು ರಕ್ಷಿಸೋದು ಭಗವಂತನಿಗೆ ಬಹಳ ಮುಖ್ಯ. ಯಾಕೆಂದರೆ ಜನರ ಒಳಿತಿಗಾಗಿ. ಅದೇ ರೀತಿ ಇಲ್ಲಿ ಪಾಂಡವರ ಕುಟುಂಬ ಭಕ್ತರ ಕುಟುಂಬ. ಹಾಗಾಗಿ ಅವರು ಈ ಗೃಹವನ್ನು ಆಳಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿತ್ತು. ಹಾಗಾಗಿ ಅವನು ದುರ್ಯೋಧನನ ಮತ್ತು ಅವನ ಪಕ್ಷದವರನ್ನು ನಿರ್ನಾಮ ಮಾಡಿ ಯುಧಿಷ್ಠಿರ ಮಹಾರಾಜನನ್ನು ರಾಜನಾಗಿ ಸ್ಥಾಪಿಸ್ತಾನೆ. ಹಾಗಾಗಿ ಅವನು ಮಹಾರಾಜ ಪರೀಕ್ಷಿತನನ್ನು ರಕ್ಷಿಸೋಕ್ಕೆ ಇಚ್ಛೆ ಪಟ್ಟ. ಈ ಜಗತ್ತು ಪಾಂಡವರು ಇಲ್ಲದೆ ಇರೋದು ಕೃಷ್ಣನಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಪಾಂಡವರಿನ ಹೊಟ್ಟೋಗ್ಬಿಟ್ಟಿರ್ತಾ ಇದ್ದಾರೋ. ಅದಾದಮೇಲೆ ಉಳ್ಕೊಳ್ಳೋದು ಯಾರು? ಬರೀ ಪರೀಕ್ಷಿತ ಮಹಾರಾಜ. ಅವನು ಈಗ ಮೃತನಾಗೋದ್ರೆ ಈ ಜಗತ್ತು ಪಾಂಡವರಿಲ್ಲದೆ ಇರುತ್ತೆ. ಅದು ಅಷ್ಟು ಒಳ್ಳೆಯದಲ್ಲ. ಯಾಕೆ? ಪಾಂಡವರು ಭಕ್ತರು. ಹಾಗಾಗಿ ಭಕ್ತರನ್ನು ರಕ್ಷಿಸೋ ಕೆಲಸ ಕೃಷ್ಣ ತಾನೇ ಸ್ವಯಂ ತಗೋತಾನೆ. ಇಷ್ಟು ಮಧುರವಾದ ಸಂಬಂಧ ಕೃಷ್ಣ ಮತ್ತು ಅವನ ಭಕ್ತರ ನಡುವೆ. ಪ್ರಭುಪಾದರು ಭಗವದ್ಗೀತೆಯಲ್ಲೂ ಕೂಡ ತುಂಬ ಇದ್ರ ಬಗ್ಗೆ ಬರೀತಾರೆ. ಭಕ್ತ ಭಗವಂತನಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ಅದೇ ರೀತಿ ಭಗವಂತ ಕೂಡ ಭಕ್ತನಿಗೋಸ್ಕರ ಸೇವೆ ಮಾಡೋದಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇರ್ತಾನೆ. ಭಗವಂತ ತನ್ನ ಭಕ್ತರಿಗೆ ಬಹಳ ಮಂಗಳಕರ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ. ಅವರ ಅನರ್ಥಗಳನ್ನು ತೆಗೆದಾಕ್ತಾನೆ. ದದಾಮಿ ಬುದ್ಧಿ ಯೋಗಂ ತಮ್, ಅವರಿಗೆ ಭಗವದ್ಧಾಮಕ್ಕೆ ತಲುಪಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು ದಯಪಾಲಿಸ್ತಾನೆ. ಯೋಗಕ್ಷೇಮಂ ಬಾಹಮ್ಯಂ, ಅವರ ಯೋಗಕ್ಷೇಮವನ್ನು ನೋಡ್ಕೋತಾನೆ. ಹೀಗೆ ಕೃಷ್ಣ ಎಷ್ಟೊಂದು ಮಾತುಗಳನ್ನು ಕೊಟ್ಟಿದ್ದಾನೆ ಭಕ್ತರ ಕುರಿತಾಗಿ ಭಗವದ್ಗೀತೆಯಲ್ಲಿ. ಹಾಗಾಗಿ ಅವನು ಭಕ್ತವತ್ಸಲ. ಮತ್ತು ಈ ರಕ್ಷಣೆ ಕೇವಲ ಮುಂದುವರೆದಿರುವಂತಹ ಭಕ್ತರಿಗಲ್ಲ. ಪ್ರಭುಪಾದರು ಅಂಬರೀಷ ಮಹಾರಾಜನ ಒಂದು ಸನ್ನಿವೇಶದಲ್ಲಿ ಭಾವಾರ್ಥಗಳಲ್ಲಿ ಬರೀತಾರೆ, ಆರಂಭಿಕ ಭಕ್ತನಿಗೂ ಕೂಡ ಕೃಷ್ಣ ರಕ್ಷಣೆಯನ್ನು ಕೊಡ್ತಾನೆ. ಇನ್ನು ಸ್ವಲ್ಪ ಕೃಷ್ಣನಿಗೆ ಅಂಟ್ಕೊಂಡಿರುವಂಥವ್ರು, ಸ್ವಲ್ಪ ಅವನೆಡೆಗೆ ಒಂದು ಆಸಕ್ತಿಯನ್ನು ಹೊಂದಿರೋರು, ಅವರ ಬಗ್ಗೆ ಕೃಷ್ಣ ಹೇಗೆ ಅವರೊಂದಿಗೆ ಅವನು ಹೇಗೆ ವ್ಯವಹರಿಸ್ತಾನೆ.
ಖಂಡಿತವಾಗಿ ಪ್ರೀತಿಯಿಂದ ವ್ಯವಹರಿಸ್ತಾನೆ. ಇದು ಕೃಷ್ಣನ ಪ್ರೀತಿ. ಯಾರ ಅವನ ಜೊತೆ ವ್ಯಾಪಾರ ಮಾಡಲ್ವೋ ಅಂಥವ್ರ ಜೊತೆ ಕೃಷ್ಣ ಈ ಪ್ರೀತಿಯನ್ನು ತೋರ್ತಾನೆ. ವ್ಯಾಪಾರ ಮಾಡೋರನ್ನ ದೂರ ಇಟ್ಬಿಡ್ತಾನೆ. ಆಯಿತು ಬನ್ನಿ, ಬಟ್ ನಾನು ನಿಮ್ಮ ಜೊತೆ ವೈಯಕ್ತಿಕವಾಗಿ ನಾನು ತೊಳ್ಗೋದಿಲ್ಲ. ನೀವು ಮಾಡಿ, ನಿಮ್ಗೆ ಏನು ಬೇಕೋ ಮಾಡ್ಕೊಳ್ಳಿ, ಏನು ವ್ಯಾಪಾರ ಮಾಡ್ಕೋಬೇಕೋ ಮಾಡ್ಕೊಳ್ಳಿ, ನನ್ನ ಹತ್ರ ಬಂದಿದ್ರಾ, ಹಾಗಾಗಿ ಅದೇ ಒಳ್ಳೆಯದು. ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರ ದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸರಿ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಜೊತೆ ಏನು ವ್ಯವಹರಿಸಲ್ಲ. ಆದರೆ ಶುದ್ಧ ಭಕ್ತರೆಡೆಗೆ ಯಾರು ತಮ್ಮ ಸರ್ವಸ್ವವನ್ನು ಕೃಷ್ಣನಿಗೆ ಕೊಟ್ಟಿದ್ದಾರೋ ಅಂಥವರಿಗೆ ಕೃಷ್ಣ ವೈಯಕ್ತಿಕವಾಗಿ ಅವನು ನಿಂತು ಅವರ ಜೀವನವನ್ನು ನಡೆಸ್ತಾನೆ. ಪ್ರಹ್ಲಾದ ಮಹಾರಾಜ, ಮಹಾಭಕ್ತರು ನಮ್ಮ ಪರಂಪರೆಯಲ್ಲೂ ಅಷ್ಟೇ, ಮಾಧವೇಂದ್ರ ಪುರಿ, ಪ್ರಭುಪಾದರು, ಈ ರೀತಿ ಹಲವಾರು ಅದ್ಭುತವಾದ ಭಕ್ತರ ನಿದರ್ಶನಗಳಿವೆ ನಮಗೆ. ಶ್ಲೋಕ 12. ತರ್ಯೇವಾಥ ಮುನಿಶ್ರೇಷ್ಠ ಪಾಂಡವಾ ಪಂಚಸಾಯಕಾನ್ ಆತ್ಮನೋಭಿಮುಖಾನ್ ದೀಪ್ತಾನ್ ಆಲಕ್ಷ್ಯಾಸ್ತ್ರಾಣ್ಯುಪಾದದುಃ. ಈ ಬ್ರಹ್ಮಾಸ್ತ್ರ, ಹೌದು, ಇನ್ನು ಪಾಂಡವರು ಬದುಕಿದ್ದಾರೆ. ಬ್ರಹ್ಮಾಸ್ತ್ರ ಅವರೆಡೆಗೆ ಬರ್ತಾ ಇರೋದನ್ನು ನೋಡಿ ಪಾಂಡವರು ತಮ್ಮ ತಮ್ಮ ಅಸ್ತ್ರಗಳನ್ನು ತಗೋತಾರೆ. ಅಂದರೆ ಈ ಬ್ರಹ್ಮಾಸ್ತ್ರ ಕೇವಲ ಪರೀಕ್ಷಿತ ಮಹಾರಾಜನ ಮೇಲೆ ಮಾತ್ರ ಅದನ್ನು ಪ್ರಯೋಗಿಸಲಾಗಿಲ್ಲ, ಬೇರೆ ಬ್ರಹ್ಮಾಸ್ತ್ರಗಳನ್ನು ಪಾಂಡವರನ್ನು ಕೊಲ್ಲುವ ಉದ್ದೇಶದಿಂದಲೂ ಪ್ರಯೋಗಿಸಲಾಗಿತ್ತು ಅಂತ ಇದರಿಂದ ಗೊತ್ತಾಗತ್ತೆ. ಬ್ರಹ್ಮಾಸ್ತ್ರ ಹೇಗೆಂದರೆ ಯಾರನ್ನು ಕೊಲ್ಲೋದಕ್ಕೆ ಅದನ್ನು ಉಪಯೋಗಿಸಲಾಗಿದೆಯೋ ಅಥವಾ ಪ್ರಯೋಗಿಸಲಾಗಿದೆಯೋ ಅವರ ಹಿಂದೆ ಮಾತ್ರ ಬರುತ್ತೆ. ಅದು ಬೇರೆಯವ್ರಿಗೆ ಯಾವ ಹಾನಿಯೂ ಮಾಡೋದಿಲ್ಲ. ಪಾಂಡವರು ಕೂಡ ಬ್ರಹ್ಮಾಸ್ತ್ರ ತಮ್ಮೆಡೆಗೆ ಬರ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಅಂದರೆ ಅರ್ಥ ಅವರನ್ನು ಕೊಲ್ಲೋದಕ್ಕೆ ಬೇರೆ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಲಾಗಿತ್ತು ಅಂತ ಅರ್ಥ. ಹಾಗಾಗಿ ಇಲ್ಲಿ ಬರಿತಾ ಇದ್ದಾರೆ ಪ್ರಭುಪಾದರು, ಅಶ್ವತ್ಥಾಮ ಪಾಂಡವರನ್ನು ಕೊಲ್ಲಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ದ. ಮತ್ತೆ ಪಾಂಡವರನ್ನು ಮತ್ತೆ ಉತ್ತರ ಗರ್ಭದಲ್ಲಿದ್ದಂತಹ ಅವರ ಮೊಮ್ಮಗನನ್ನು. ಮತ್ತೆ ಅದೇ ಇಲ್ಲಿ ಪ್ರಭುಪಾದರು ಬರ್ತಾರೆ, ಬ್ರಹ್ಮಾಸ್ತ್ರ ಇವತ್ತಿನ ಅಣುವಸ್ತ್ರಗಳ ಥರ ಕುರುಡಲ್ಲ ಅದು. ಇವಾಗ ಈ ಅಣುವಸ್ತ್ರ ಎಲ್ಲೋ ಒಂದು ಕಡೆ ಇದು ಬದಿದ್ದವರೆಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಕೂಡ ಮೃತರಾಗ್ತಾರೆ ಅಂದರೆ ಸಾಮಾನ್ಯವಾಗಿ. ಆದರೆ ಬ್ರಹ್ಮಾಸ್ತ್ರ ಹಾಗಲ್ಲ. ಅದು ತನ್ನ ಯಾರ ಮೇಲೆ ಪ್ರಯೋಗ ಮಾಡಲಾಗಿದೆಯೋ ಅವ್ರ ಹಿಂದೆನೇ ಅದು ಹೋಗುತ್ತೆ. ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. 13. ವ್ಯಸನಂ ವೀಕ್ಷ ತತ್ತೇಷಾಂ ಅನನ್ಯ ವಿಷಯಾತ್ಮನಾಂ ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾಂ ವ್ಯಧಾದ್ವಿಭುಃ. ದೇವೋತ್ತಮ ಪರಮ ಪುರುಷ ಕೃಷ್ಣ ಸರ್ವಶಕ್ತ ತನ್ನ ಶುದ್ಧ ಭಕ್ತರ ಮೇಲೆ ಈ ಅಪಾಯ, ಈ ಆಗೋ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಶರಣಾಗತ ಆತ್ಮಗಳಾಗಿದ್ದರು. ಹಾಗಾಗಿ ಅವರ ಮೇಲೆ ಬಂದಿದ್ದಂಥ ಈ ಅಪಾಯವನ್ನು ನೋಡಿ ಒಮ್ಮೆಲೆ ಅವನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸ್ತಾನೆ ಅವರನ್ನು ರಕ್ಷಿಸೋದಕ್ಕೋಸ್ಕರ. ಅಶ್ವತ್ಥಾಮ ಪ್ರಯೋಗ ಮಾಡಿದ್ದಂಥ ಬ್ರಹ್ಮಾಸ್ತ್ರ ಅದು ಸುದರ್ಶನ ಚಕ್ರದ ಮುಂದೆ ಏನೂ ಇಲ್ಲ. ಯಾಕಂದರೆ ಈ ಬ್ರಹ್ಮಾಸ್ತ್ರ ಕೂಡ ಭೌತಿಕ ಅಸ್ತ್ರ, ಸೂಕ್ಷ್ಮ ವಿಜ್ಞಾನದಿಂದ ಆಗಿರುವಂಥ ಅಸ್ತ್ರ. ಅದಕ್ಕೆ ಅದನ್ನು ಪ್ರಯೋಗ ಮಾಡೋದಕ್ಕೆ ಮಂತ್ರ ಇದೆ. ಆದರೆ ಅಂದರೆ ಬ್ರಹ್ಮಾಸ್ತ್ರ ಎಂತಹ ಭೌತಿಕವಾಗಿ ಯಾವ ಒಂದು ಭೌತಿಕ ಜಾಗವನ್ನು ಅದು ಭೇದಿಸಿ ತನ್ನ ಗುರಿಯನ್ನು ತಲುಪ್ಬೋದು. ತನ್ನ ಗುರಿಯನ್ನು ಯಾವತ್ತೂ ಅದು ವಿಫಲವಾಗೋದಿಲ್ಲ ಅದು. ಹಾಗಾಗಿ ಅವನು ಕೃಷ್ಣ ತನ್ನ ವೈಯಕ್ತಿಕ ಅಸ್ತ್ರವನ್ನು ತೆಗೆದುಕೊಂಡ್ಬಿಟ್ಟ. ಯಾಕೆ? ತನ್ನ ಭಕ್ತರ ರಕ್ಷಣೆಗೋಸ್ಕರ. ಯಾಕಂದರೆ ಆ ಭಕ್ತರಿಗೆ ಬೇರೆ ಯಾರೂ ಗೊತ್ತಿರಲಿಲ್ಲ ರಕ್ಷಣೆಗೆ, ಬೇರೆ ಯಾರ ಮೇಲೂ ಅವಲಂಬಿತರಾಗಿರಲಿಲ್ಲ. ಅವರು ಪಾಂಡವರು ಮಹಾಯೋಧರವರು, ಆದರೂ ಕೂಡ ಅವರು ಭಗವಂತನ ಮೇಲೆ ಅವಲಂಬಿತರಾಗಿದ್ದರು. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಿಲ್ಲ.
ಮತ್ತು ಭಕ್ತರು ಸಲ್ಲಿಸೋ ಭಕ್ತಿ ಸೇವೆಯ ಮೇಲೆ ಆಧಾರದ ಮೇಲೆ ಅದರ ಗುಣಮಟ್ಟದ ಮೇಲೆ ತೀವ್ರತೆಯ ಮೇಲೆ ಅವನು ಪ್ರತಿಸ್ಪಂದಿಸ್ತಾನೆ. ಅನನ್ಯ ವಿಷಾತ್ಮನಾಂ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಪಾಂಡವರು 100% ಕೃಷ್ಣನ ರಕ್ಷಣೆ ಮೇಲೆ ಅವಲಂಬಿತರಾಗಿದ್ದರು. ಅವರು ತಾವೇ ಮಹಾಯೋಧರಾಗಿದ್ದರು, ಆದರೂ ಕೂಡ ಅವರು ಕೃಷ್ಣನ ಸಂರಕ್ಷಣೆ ಮೇಲೆ ಅವಲಂಬಿತರಾಗಿದ್ದರು. ಇದು ಬಹಳ ಮುಖ್ಯ. ಅವರು ಅಷ್ಟೊಂದು ಮಹಾಯೋಧರಾಗಿದ್ದು ಅವರು ಕೃಷ್ಣನ ಮೇಲೆ ಯಾಕೆ ಅವಲಂಬಿತರಾಗಿರಬೇಕು? ಯಾಕಂದರೆ ಅವರಿಗೆ ಗೊತ್ತು ಕೃಷ್ಣ ಎಲ್ಲವೂ ಕೂಡ ಅವನ ಇಚ್ಛೆ. ನಾವು ತಾತ್ಕಾಲಿಕವಾಗಿ ನಮಗೆ ಯಾವುದೋ ಒಂದು ಶಕ್ತಿ ಇರುತ್ತೆ, ಅದು ಈ ಶಕ್ತಿ ಇವತ್ತಿರುತ್ತೆ, ನಾಳೆ ಹೋಗ್ಬೋದು. ಹಾಗಾಗಿ ಕೃಷ್ಣನೇ ನಿಜವಾದ ರಕ್ಷಣೆ. ಅರೆ ಸುಮ್ಮನೆ ಅವರು ಮಹಾಯೋಧರಾಗಿದ್ರು ಅಂತ ಕೃಷ್ಣ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ಕೃಷ್ಣ ಅವನಿಗೆ ರಕ್ಷಣೆಯನ್ನು ಕೊಡ್ತಾರೋ ಕಾರಣ ಏನು? ಯಾಕಂದರೆ ಅವರು ಮಹಾಭಕ್ತರು. ಇಲ್ಲೇ ಹೋದರೆ ಕೃಷ್ಣ ಮಹಾಯೋಧರನ್ನು ಕೂಡ ಅವನು ನಿರ್ಲಕ್ಷಿಸ್ಬೋದು, ಮತ್ತು ಅವರು ಕ್ಷಣದಲ್ಲಿ ಅವ್ರು ನಾಶವಾಗ್ಬಿಡ್ಬೋದು. ಮತ್ತು ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಪಾಂಡವರು ತಮ್ಮ ಅಸ್ತ್ರಗಳನ್ನು ಪ್ರಯೋಗಿಸಿ ಬ್ರಹ್ಮಾಸ್ತ್ರವನ್ನು ತಟಸ್ಥಗೊಳಿಸುವಷ್ಟು ಸಮಯ ಇರಲಿಲ್ಲ ಅಂತ ನೋಡಿ ಅವರು ಅವನನ್ನು ಕೇಳದೇ ಇದ್ರೂ ಕೂಡ ಕೃಷ್ಣ ತನ್ನ ಅಸ್ತ್ರವನ್ನು ತಾನೇ ಕೈಗೆತ್ಕೋತಾನೆ. ಮತ್ತು ಇದು ತನ್ನ ಮಾತನ್ನು ತಾನು ಕೊಟ್ಟಿದ್ದಂಥ ಒಂದು ಮಾತು, ಅಂದರೆ ನಾನು ಯುದ್ಧ ಭೂಮಿಯಲ್ಲಿ ಶಸ್ತ್ರ ಎತ್ತಲ್ಲ ಅಂತ ಮಾತು ಕೊಟ್ಟಿರ್ತಾನೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ. ಈಗ ಇನ್ನೂ ಸಂಪೂರ್ಣವಾಗಿ ಯುದ್ಧ ಮುಗ್ದಿರಲಿಲ್ಲ, ಕೊನೆಯ ಹಂತದಲ್ಲಿತ್ತು. ಹಾಗಾಗಿ ಅವನು ತನ್ನ ಮಾತನ್ನು ಉಳಿಸ್ಕೋಬೇಕಾಯ್ತು. ಆದರೆ ತುರ್ತಿನ ಸನ್ನಿವೇಶದಿಂದಾಗಿ ಅವನು ತನ್ನ ಮಾತನ್ನೇ ಮುರಿದು ಬಿಡ್ತಾನೆ. ಅದಕ್ಕೆ ಅವನು ಭಕ್ತವತ್ಸಲ. ಒಳ್ಳೆಯ ವ್ಯಕ್ತಿಯಾಗಿ ಜನರು ಪ್ರಪಂಚ ಅವನನ್ನು ಒಳ್ಳೆಯ ವ್ಯಕ್ತಿ, ತನ್ನ ಮಾತನ್ನು ಉಳಿಸ್ಕೊಂಡ ಅಂತ ಹೊಗಳ್ಳಿ ಅನ್ನೋ ಪರಿಗಣನೆ ಅದ್ರ ಬದಲು ಭಕ್ತವತ್ಸಲನಾಗಿ ಉಳಿಯೋದಕ್ಕೆ ಕೃಷ್ಣ ಇಚ್ಛೆ ಪಟ್ಟ. ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ನೀತಿ ನಿಯಮಗಳನ್ನು ಒಳ್ಳೆಯವರು, ಜಗತ್ತಿನ ದೃಷ್ಟಿಯಲ್ಲಿ ಒಳ್ಳೆಯವರು ಅನ್ನೋರು, ಅವರು ಎಲ್ಲರೂ ಭೇಷ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅರೆ ಕೃಷ್ಣ ಯಾರ ಹೊಗಳಿಕೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಅವನು ತನ್ನ ಭಕ್ತರ ಮೇಲಿನ ಪ್ರೀತಿಗೋಸ್ಕರ ಅವನು ಏನು ಬೇಕೋ ಮಾಡ್ತಾನೆ. ಅದರಿಂದ ಅವನ ಹೆಸರು ಹಾಳಾಗತ್ತಾ, ಖ್ಯಾತಿ ಹಾಳಾಗತ್ತಾ, ಅವನಿಗೆ ಅದರ ಬಗ್ಗೆ ಯಾವ ಯೋಚನೆಯೂ ಇಲ್ಲ. ನೋಡಿ ಇದರಲ್ಲಿ ಎಷ್ಟು ಅದ್ಭುತವಾದ ವಿಷಯಗಳಿವೆ. ಮೊದಲು ಅಂತಹ ಪ್ರಬಲ ಯೋಧರು ಅವರೂ ಕೂಡ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದರು. ಇನ್ನು ನಾವು ನಮ್ಮ ಶಕ್ತಿ ಮೇಲೆ, ನಮ್ಮ ಸ್ವಾರ್ಥದ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ ಅಂದರೆ ಮೂರ್ಖತನ. ಯುದ್ಧ ಕ್ಷೇತ್ರದಲ್ಲಿ ಅಂತಹ ಪ್ರಬಲ ಯೋಧರಿರಲಿಲ್ಲ, ಆದರೂ ಅವರೂ ಕೂಡ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ರು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಕೃಷ್ಣ ತನ್ನ ಭಕ್ತರ ಭಕ್ತಿಗೆ ಪ್ರತಿಸ್ಪಂದಿಸ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಸೊ ಅವನ ರಕ್ಷಣೆಯಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಅವನಿಗೆ ಗೊತ್ತು ಅವನು ಏನು ಮಾಡ್ತಾನೆ, ಯಾವಾಗ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅನ್ನೋದು. ಆದರೆ ಅವನು ತನ್ನ ಭಕ್ತರಿಗೋಸ್ಕರ ತನ್ನ ಒಳ್ಳೆಯ ಹೆಸರನ್ನು ಕೆಡಿಸ್ಕೊಳ್ಳೋಕ್ಕೂ ಕೂಡ ಸಿದ್ಧ ಕೃಷ್ಣ. ಇದು ಅವನ ಪ್ರೀತಿ. ಇದನ್ನು ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ, ಅವನಲ್ಲಿ ಸಹಸ್ರಾರು ಗುಣಗಳಿವೆ, ಆದರೆ ಎಲ್ಲ ಗುಣಗಳಲ್ಲೂ ಶ್ರೇಷ್ಠವಾಗಿರುವಂಥದ್ದು ಇದು ಭಕ್ತವತ್ಸಲ, ಈ ಗುಣ. ಈ ಒಂದು ಗುಣದಿಂದಾಗಿಯೇ ಕೃಷ್ಣ ಭಕ್ತಿ ಅಷ್ಟು ಅಮೋಘವಾದದ್ದು, ಅಷ್ಟು ಅದ್ಭುತವಾದದ್ದು. ಈ ಒಂದು ಗುಣದಿಂದ. ಯಾಕೆ? ಕೃಷ್ಣ ತನ್ನ ಭಕ್ತರಿಗಾಗಿದ್ದಾನೆ, ಭಕ್ತರು ಕೃಷ್ಣನಿಗಾಗಿ ಇದ್ದಾರೆ. ಈ ಅತ್ಯದ್ಭುತವಾದ ಒಂದು ಸಂಬಂಧಕ್ಕೋಸ್ಕರ ಕೃಷ್ಣ ಭಕ್ತಿ ಅಷ್ಟು ಅಮೂಲ್ಯವಾದದ್ದು, ಅದಕ್ಕೆ ಸರಿಸಾಟಿ ಇಲ್ಲ. ಇದು ಕೃಷ್ಣ. ಹಾಗಾಗಿ ನಾವು ಇಂತಹ ಭಕ್ತರಾಗಬೇಕು. ಕೃಷ್ಣನ ದೃಷ್ಟಿಯಲ್ಲಿ ನಾವು ಭಕ್ತರಾಗಬೇಕು, ಅದು ಮುಖ್ಯ. ಜಗತ್ತಿನ ದೃಷ್ಟಿಯಲ್ಲಿ ನಾವು ಆಗ್ತೀವೋ ಬಿಡ್ತೀವೋ ಅದು ಮುಖ್ಯ ಅಲ್ಲ. ಕೃಷ್ಣನ ದೃಷ್ಟಿಯಲ್ಲಿ ನಾವು ಭಕ್ತರನ್ನಿಸ್ಬೇಕು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಭಕ್ತರು ದೇವಸ್ಥಾನಕ್ಕೆ ಭಗವಂತನ ದರ್ಶನ ಪಡೆಯೋಕೆ ಹೋಗಲ್ಲ, ಭಗವಂತ ಅವರನ್ನು ನೋಡೋ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡೋ ಉದ್ದೇಶದಿಂದ ಹೋಗ್ತಾರೆ. ಅಂದರೆ ಭಗವಂತ ಪ್ರಸನ್ನನಾಗಬೇಕು, ಇದು ಮುಖ್ಯವಾದದ್ದು. ಓಕೆ, ಸೊ
ಇಲ್ಲೇ ನಿಲ್ಲಿಸೋಣ. ಆಮೇಲೆ ಸೋಮವಾರದ ಮುಂದುವರ್ಸೋಣ. ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ.